ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಇನ್ನು ನಾವು 7ನೇ ತರಗತಿಯ ಘಟಕ 2 ಅಂಕಗಣಿತದ ಉಕ್ತಿಗಳು ಸುವೇಗ. ಈ ಸುವೇಗದ ಪ್ರಶ್ನೋತ್ತರಗಳನ್ನ ವಿವರವಾಗಿ ಸರಳ ವಿಶ್ಲೇಷಣೆಯೊಂದಿಗೆ ನೋಡೋಣ. ಇಲ್ಲಿ ನೋಡಿ, ಪ್ರತಿಯೊಂದು ಪ್ರಶ್ನೆಗೂ ಕೊಟ್ಟಿರುವ 4 ಪರ್ಯಾಯ ಉತ್ತರಗಳಿಗೆ ಸರಿಯಾದ ಉತ್ತರ ಕ್ರಮಾಂಕವನ್ನು ಇಡುವ ಬಾಕ್ಸ್ ನಲ್ಲಿ ಆರಿಸಿ ಬರೆಯಿರಿ ಅಂತಾರ. 1ನೇ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಅಂಕಗಣಿತದ ಸರಳ ಉಕ್ತಿ ವಿದ್ಯಾರ್ಥಿಗಳೇ ಇದು ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್. ಎರಡಕ್ಕೆ ಬರಿ, 5ಕ್ಕೆ 3 ಕೂಡಿದೆ ಆಪ್ಷನ್ ಸಿ. ಎರಡು ಸಂಖ್ಯೆಗಳು ಮತ್ತು ಒಂದು ಮೂಲ ಕ್ರಿಯೆಯನ್ನು ಬಳಸಿ 24 ಬರೆಯುವುದು. ನೋಡಿ, ಇಲ್ಲಿ 10 ಬರುತ್ತೆ, ಇಲ್ಲಿ 6 4 24. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆಯನ್ನು ನೋಡಿ, ಉಕ್ತಿಗಳನ್ನು ಹೋಲಿಸಲು ಬಳಸುವ ಒಂದು ಚಿಹ್ನೆಯು ಇದಾಗಿದೆ. ಹೋಲಿಸಲು ಡಿ ಅಂದ್ರೆ ಸಮ, ಚಿಕ್ಕದು, ದೊಡ್ಡದು, ಹೋಲಿಕೆಯನ್ನು ಮಾಡಲು. ಕೆಳಗಿನವುಗಳಲ್ಲಿ ಸರಿಯಾದ ಉಕ್ತಿ ಆಪ್ಷನ್ ಎ ನೋಡ್ರಿ, 8ರೊಳಗ 2 6 ಇವು ಚೇಂಜ್ ಇದಾವ. ಸರಿಯಾದ ಉಕ್ತಿ ಅದು. 6ನೇ ಪ್ರಶ್ನೆ, 153 = 5 ಈ ಉಕ್ತಿಯಲ್ಲಿ ಬಳಸುವ ಮೂಲ ಕ್ರಿಯೆಯು. ವಿದ್ಯಾರ್ಥಿಗಳೇ, ಇಲ್ಲಿ ಏನಿದೆಯಪ್ಪ ಅಂದ್ರೆ ಇದು 153 ಅಲ್ಲ, ಇದು 15 3 = 5. ಆದ್ದರಿಂದ ಇಲ್ಲಿ ನಾವು ಏನ್ ಮಾಡಬಹುದು, ಭಾಗಾಕಾರ ಚಿಹ್ನೆಯನ್ನ ಬಳಸೋದು. ಆಪ್ಷನ್ ಡಿ. 7ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 12 + 8 = ಅಂದ್ರೆ 12 + 8 20. ಆದ್ರೆ ಇದನ್ನ 2 ಗುಣಾಕಾರ ಮಾಡಿದ್ರೆ 20ಕ್ಕೆ ಸಮ ಆಗಬೇಕು. ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 4 8 ಮೈನಸ್ ಬ್ರಾಕೆಟ್ 4 + 2ರ ಈ ಉಕ್ತಿಗೆ ಸಮಾನದ ಉಕ್ತಿ. ಇಲ್ಲಿ ನೋಡಿ, ಇದು 4 + 2 6 6 ಹೋದ್ರೆ 2 ಬರುತ್ತೆ. ಅಂದ್ರೆ ನಾವ್ ಇಲ್ಲಿ ನೋಡ್ಬೇಕು ಯಾವ್ದು ಬರುತ್ತೆ. ಆಪ್ಷನ್ ಎ ಅಲ್ಲ, ಆಪ್ಷನ್ ಎ ಇಸ್ ದ ರಾಂಗ್. ಆಪ್ಷನ್ ಸಿ ಇಸ್ ದ ರೈಟ್. ಆಪ್ಷನ್ ಸಿ. ಯಾಕಪ್ಪ ಅಂದ್ರ ಇವೆರಡನ್ನು ಕೂಡಿಸಿ ನಾವಿಲ್ಲಿ ಕಳಿಬೇಕು. ಅಂದ್ರೆ ಉತ್ತರ 2 ಬರುತ್ತೆ. ಹಾಗೆ ಇಲ್ಲಿ 8ರಲ್ಲಿ ಈ -4 ಮತ್ತು -2 ಎರಡನ್ನು ಕಳಿಬೇಕು. ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, 9ನೇ ಪ್ರಶ್ನೆಯನ್ನು ನೋಡಿ, 16 - 3 + 7 = 6 ಈ ಉಕ್ತಿಯಲ್ಲಿ ಸೂಚಿಸಿರುವ ಬೆಲೆಯನ್ನು ಪಡೆಯಲು ಸೂಕ್ತ ಸ್ಥಳದಲ್ಲಿ ಇರಿಸಬೇಕಾದ ಆವರಣ. ಯಾವ ಆವರಣವನ್ನು ಇರಿಸಿದ್ರ ನಾವು 6 ಇಲ್ಲಿ ಪಡೆಯಬಹುದು ಅನ್ನೋದನ್ನು ಕೇಳಿದಾರ. ವಿದ್ಯಾರ್ಥಿಗಳೇ, ಈ ಆವರಣವನ್ನು ನಾವು ಇಲ್ಲಿ ಇರಿಸಬೇಕು. ಯಾಕಂದ್ರ 3 7 10 ಆಗುತ್ತೆ. 16ರಾಗ 10 ಕಳೆದ್ರೆ ಏನಾಗುತ್ತೆ, 6. ಮೊದಲ ಆವರಣದೊಳಗೇನು ನಾವು ಏನ್ ಮಾಡ್ಬೇಕು, ಕೂಡಿಸ್ಕೊಂಡು ಅದನ್ನ ಆವರಣ ಹೊರಗೆ ತರಬೇಕು. ಅಂದ್ರೆ ಇಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ವಿದ್ಯಾರ್ಥಿಗಳು 10ನೇ ಪ್ರಶ್ನೆಗೆ ಬನ್ನಿ. 98 ಗುಣಾಕಾರ 15ರ ಬೆಲೆ ಕಂಡುಹಿಡಿಯಲು ಸುಲಭವಾದ ಮೊದಲ ಹಂತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನು 98 ಅಂದ್ರೆ 100ರಾಗ 2 ಕಳೆದು 15 ಇದು ಮೊದಲ ವಿಧಾನ. ಆಪ್ಷನ್ ಬಿ. ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತ ಉತ್ತರಗಳೊಂದಿಗೆ ಭರ್ತಿ ಮಾಡಿ. ಉಕ್ತಿಗಳಲ್ಲಿ 2 ಸಂಖ್ಯೆಗಳ ನಡುವೆ ಬಳಸುವ ಕ್ರಿಯೆಗಳು 4 ಮೂಲ ಕ್ರಿಯೆಗಳನ್ನ ಬಳಸ್ತೇವೆ. 4 ಮೂಲ ಕ್ರಿಯೆಗಳು ಏನವು? 4 ಮೂಲ ಕ್ರಿಯೆಗಳು: ಕೂಡಿಸುವುದು, ಕಳೆದು, ಗುಣಾಕಾರ, ಭಾಗಾಕಾರ. ಉಕ್ತಿಗಳನ್ನು ಹೋಲಿಸಲು ಬಳಸುವ ಚಿಹ್ನೆಗಳು = ನಾಟ್ = ದೊಡ್ಡದು ಮತ್ತು ಚಿಕ್ಕದು. 38 - ಡ್ಯಾಶ್ = 5 × 6 ಅಂದ್ರೆ 38ರೊಳಗ 8 ಕಳೆದ್ರ ಏನ್ ಬರುತ್ತೆ, 5 ಗುಣಾಕಾರ 6 = 30 ಬರುತ್ತೆ. ಇನ್ನು 27 + 4 ಈ ಉಕ್ತಿಯ ಬೆಲೆಯು 31. ಕೂಡಿಸೋಕೆ ಬರುತ್ತೆ ನಿಮಗೆ. 15 12 - 3 + 1ರ 1 ಈ ಉಕ್ತಿಯಲ್ಲಿನ ಪದಗಳು. ಈ ಉಕ್ತಿಯಲ್ಲಿ ಪದಗಳು ನೋಡ್ರಿ, 12 ಇದೆ, -3 ಇದೆ, 1 ಇದೆ. 12 - 3 ಮತ್ತು +1 3 ಪದಗಳು ಇಲ್ಲಿದಾವ. 6ನೇ ಪ್ರಶ್ನೆ ನೋಡ್ರಿ, ಅಂಕಗಣಿತದ ಉಕ್ತಿ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧವನ್ನು ಸೂಚಿಸಲು ಬಳಸುವ ಚಿಹ್ನೆ = ಸಮ ಚಿಹ್ನೆ. 19 - 8 + 4 = 15ಕ್ಕೆ ಸರಿಯಾದ ಸ್ಥಾನದಲ್ಲಿ ಆವರಣವನ್ನು ಬಳಸಿರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಉತ್ತರ 15 ಬರಬೇಕು. 15 ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಿಲ್ಲ, ನೋಡಿ ಇಲ್ಲಿ ಎಸ್ ಇಲ್ಲಿ ಏನಾಗಿದೆ, 19 - 8 11 + 4 15 ಬರುತ್ತೆ. ಇನ್ನು 9 - ಬ್ರಾಕೆಟ್ 4 + 2 ಈ ಉಕ್ತಿಗೆ ಸಮನಾದ ಮತ್ತೊಂದು ಉಕ್ತಿಯು. ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಈ ಉಕ್ತಿಗೆ ಸಮಾನ ಆಗ್ಬೇಕು 9 - 6 ಅಥವಾ
9 ಮೈನಸ್ 4 ಮೈನಸ್ 2 ಸಮನಾದಂತ ಉಕ್ತಿ, ಮತ್ತೊಂದು ಉಕ್ತಿ. ನೀವು ಬೇಕಾದ್ರೆ ಬರಿಬಹುದು, ಇದೇ ರೀತಿ ಅಂತಲ್ಲ, ಇದೇ ರೀತಿ ನೀವು ಬ್ರಾಕೆಟ್ನೊಳಗೂ ಕೂಡ ಬರಿಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ 1 2 ಗುಣಾಕಾರ 28. ಈ ಉಕ್ತಿಯನ್ನು ಗುಣಿಸಲು ಸುಲಭ ಹಂತ 102. 100 ಪ್ಲಸ್ 2 ಗುಣಾಕಾರ 28. ಅಂದ್ರೆ ಇದರಲ್ಲಿ ನಾವು 28 2 ಕೂಡಿಸಿದ್ರೆ 56 ಬರುತ್ತೆ. ಇದರಲ್ಲೇ 28 100 56 ಅದಕ್ಕೆ ಕೂಡಿಸ್ಬಿಟ್ರೆ 2856 ಉತ್ತರ ಬಂದ್ಬಿಡುತ್ತೆ ವಿದ್ಯಾರ್ಥಿಗಳೇ. ಒಂದು ಉಕ್ತಿಯಲ್ಲಿ ಯಾವುದೇ ಕ್ರಮದಲ್ಲಿ ಒಂದೇ ಬೆಲೆಯನ್ನು ನೀಡುವ ಪದಗಳ ನಡುವಿನ ಕ್ರಿಯೆಯು ಪರಿವರ್ತನೀಯ ನಿಯಮ. ಅಂದ್ರೆ ಒಂದು ಉಕ್ತಿಯಲ್ಲಿ ಯಾವುದೇ ಕ್ರಮದಲ್ಲಿ ಒಂದೇ ಬೆಲೆಯನ್ನು ನೀಡುವ, ಅಂದ್ರೆ ಹಿಂದು ಮುಂದು ಏನ್ ಬೇಕಾದ್ ಮಾಡಿ ನೋಡ್ರು ಅದಕ್ಕೆ ಪರಿವರ್ತನೀಯ ನಿಯಮ ಅಂತೇಳಿ ಕರೀತಾರ ವಿದ್ಯಾರ್ಥಿಗಳೇ. ಇಲ್ಲಿ ಹೊಂದಿಸಿ ಬರೆಯಿರಿ, ನೋಡ್ರಿ ಹೊಂದಿಸಿ ಬರೆಯಿರಿ. ಈಗಾಗಲೇ ನಾವು ಹಾಕಿಬಿಟ್ಟಿದ್ದೀವಿ. ಹೇಗೆ ಏನ್ ಬರುತ್ತೆ, ಇದು 19 ಮೈನಸ್ 5 ಮೈನಸ್ 9, ಇದ್ರ ಬೆಲೆ ಮತ್ತು ಇದ್ರ ಬೆಲೆ ಎರಡು ಒಂದೇ ಆಗುತ್ತೆ. ಇನ್ನ ಬಿ ನೋಡ್ರಿ 0 10 10 ಕಳಿದಾಗತ್ತೆ, ಅಂದ್ರೆ ಇದೆರಡ್ಲಿ 10. 48 ಗುಣಾಕಾರ 18 ಅಂದ್ರೆ 48 ಅಂದ್ರೆ 50 ಮೈನಸ್ 2 ಗುಣಾಕಾರ 18. 38 ಮೈನಸ್ 5 ಪ್ಲಸ್ 4 ಇಸ್ಕೊಲ್ ಟು 29. ಅಂದ್ರೆ ಇದರನ್ನು ಕಳೆದಾಗ ಈಗಾಗಲೇ ಇದು ಬಂದಿತ್ತು. ಇದಕ್ಕೆ ಉತ್ತರ 38, ಇಲ್ಲಿ 9 ಕಳೆದ್ರೆ 29 ಬರುತ್ತೆ. 3 ನೋಡ್ರಿ 8 ಪ್ಲಸ್ 2 5 ಮೈನಸ್ 2 3 ಗುಣಾಕಾರ 1 5 1. ಅಂದ್ರೆ ಇದು ರಾಂಗ್ ಇದೆ, ಇದೊಂದು ರಾಂಗ್ ಇದೆ. ಯಾಕೆ ಇದು 10 ಬರುತ್ತೆ ಆನ್ಸರ್, ಇದೊಂದು ರಾಂಗ್ ಇದೆ. ಬಿಟ್ರಿ ಇವೆಲ್ಲ ಏನ್ ಬರ್ತಾವಪ್ಪ ಅಂದ್ರ ಆನ್ಸರ್ ಅನ್ನ 3 ಪಡಿತಾವ. ನೆಕ್ಸ್ಟ್ ಲೆಕ್ಕವನ್ನು ನೋಡಿ. ಅಂಕಗಣಿತದ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಅಂಕಗಣಿತದ ಉಕ್ತಿಗಳು ಎಂದರೇನು? ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾರ ಚಿಹ್ನೆಗಳನ್ನು ಬಳಸಿ ಬರೆಯುವ ಗಣಿತದ ವಾಕ್ಯವನ್ನ ನಾವೇನಂತೀವಿ? ಉಕ್ತಿ ಅಂತ ಕರಿತೀವಿ. ಉದಾಹರಣೆ ಹೇಳ್ಬೇಕಂದ್ರ 4 ಮೈನಸ್ 5 ಪ್ಲಸ್ 3, 8 ಭಾಗಾಕಾರ 4 ಗುಣಾಕಾರ 2. ನೀವು ಬೇಕಾದ್ರೆ ಬರಿಬಹುದು. ಅಂಕಗಣಿತದ ಉಕ್ತಿಗಳ ಕ್ರಿಯೆಗಳು ಯಾವುವು? ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಅಂಕಗಣಿತದ ಉಕ್ತಿಗಳ ಪದಗಳು ಎಂದರೇನು? ಉದಾಹರಣೆ ಹೇಳಿ. ಅಂಕಗಣಿತದ ಉಕ್ತಿಗಳಲ್ಲಿ ಪದಗಳು ಎಂದರೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳಿಂದ ಬೇರ್ಪಟ್ಟಿರುವ ಭಾಗಗಳು, ವಿಶೇಷವಾಗಿ ಅಧಿಕ ಚಿಹ್ನೆಯಿಂದ ಬೇರ್ಪಟ್ಟಿರುವ ಭಾಗವನ್ನ ಪದಗಳು ಅಂತ ಕರೀತಾರ. 6 ಪ್ಲಸ್ 3 ಇಲ್ಲಿ 6x ಮತ್ತು 3 ಎರಡೂ ಪದಗಳು. ಈ ರೀತಿಯಾಗಿ ನಾವು ಪದಗಳಲ್ಲಿ ಎಕ್ಸಿಗೆ ಬಂದಿವಂದ್ರ ಇಲ್ಲಪ್ಪ ನಾವಿಲ್ಲಿ ನಮ್ಮ ಇದ್ರೊಳಗೆ ಎಕ್ಸ್ ತಗೊಂಡಿಲ್ಲ. 4 ಮೈನಸ್ 3 ಪ್ಲಸ್ 2 ಇದೊಂದು ಪದ, ಈ ಮೈನಸ್ 3 ಒಂದು ಪದ, ಈ 4 ಒಂದು ಪದ. ಅಂದ್ರೆ ಇವು ಮೂರುಗಳು ಏನಾಗ್ತಾವ? ಪದಗಳಾಗ್ತಾವ, ಸಪರೇಟ್ ಪದಗಳಾಗ್ತಾವ. ನಾವು ಎಕ್ಸ್ ಬಿಟ್ಟು ಬಿಡೋಣ, ಎಕ್ಸ್ ಬೇಡಪ್ಪ ಅಂದ್ರೆ ಎಕ್ಸ್ ಬಿಡೋಣ. ಎಕ್ಸ್ ಬಿಟ್ಟು 6 ಪ್ಲಸ್ 3. ಉಕ್ತಿಗಳನ್ನು ಹೋಲಿಸಲು ಬಳಸುವ ಚಿಹ್ನೆಗಳು. ಉಕ್ತಿಗಳನ್ನ ಸಮ ಚಿಹ್ನೆ, ಸಮವಿಲ್ಲ, ಚಿಕ್ಕದು ಮತ್ತು ದೊಡ್ಡದು ಎನ್ನುವಂತ ಚಿಹ್ನೆಗಳನ್ನ ಬಳಸಿಕೊಂಡು ಹೋಲಿಕೆಯನ್ನು ನಾವು ಮಾಡಬಹುದು. ಆವರಣಗಳನ್ನು ಹೊಂದಿರುವ ಉಕ್ತಿಗಳಲ್ಲಿ ಹೇಗೆ ಬೆಲೆ ಕಂಡು ಹಿಡಿಯುತ್ತೇವೆ? ನೋಡ್ರಿ, ಮೊದಲು ರೇಖಾವರ್ಣವನ್ನು ತೆಗಿತೇವೆ, ಆ ನಂತರ ಅಲ್ಪಾವರ್ಣವನ್ನು ತೆಗಿತೇವೆ, ಆ ನಂತರ ಅಲ್ಪಾವರ್ಣ ಅಥವಾ ಆವರಣ, ಆ ನಂತರ ಪುಷ್ಪಾವರಣ ಲಾಸ್ಟ್, ಚೌಕಾವರ್ಣ, ಆ ನಂತರ ಬರೋದು ಚೌಕಾವರ್ಣ ಆಗಿ ನಿಂತರ ಏನ್ ಮಾಡ್ತೀವಿ? ಪುಷ್ಪಾವರಣ ತೆಗೆದು ಆವರಣ, ಎಲ್ಲ ಆವರಣಗಳನ್ನ ನಾವೇನ್ ಮಾಡ್ತೀವಿ? ಬದಿಗೆ ಇಟ್ಟು ಅದನ್ನ ನಂತರ ಲೆಕ್ಕವನ್ನ ಮಾಡ್ತೀವಿ. ಭಾಗಾಕಾರ, ಗುಣಾಕಾರ, ಪ್ಲಸ್ ಮೈನಸ್ ಈ ಕ್ರಿಯೆಗಳನ್ನ ಬಳಸ್ತೇವೆ. ಫಸ್ಟ್ ಅಂದ್ರೆ ಮುಖ್ಯವಾಗಿ ತಿಳ್ಕೋಬೇಕು ವಿದ್ಯಾರ್ಥಿಗಳೇ, ಮೊದಲು ಆವರಣಗಳನ್ನು ತೆಗಿಬೇಕು. ಅಂದ್ರೆ ಆವರಣದ ಒಳಗಿನ ಲೆಕ್ಕಗಳು ಯಾವುದೇ ಚಿಹ್ನೆ ಇರಲಿ ಅದರಲ್ಲಿ ಆವರಣದೊಳಗೆ ಮಾಡಿಂದ ಅಂತ ಆವರಣ ಹೊರಗೆ ಬರಬೇಕು. ಆ ನಂತರ ಭಾಗಿಸಿ, ಗುಣಿಸಿ, ಕೂಡಿಸಿ ಕಳೆಯಬೇಕು. ಬಾಡಮಾಸ್, ಮೋಡ್ಮಾಸ್ ಕ್ರಿಯೆಗಳು. 6ನೇ ಬರ್ರಿ 8 ಮತ್ತು 2 ಇವುಗಳ ಸಂಕಲನ ಪರಿವರ್ತನಾ ಗುಣ. ನೋಡಿ, ಹಿಂದೆ ಮುಂದು, ಅದಲು ಬದಲು ಆಗಲಿತ್ತಲ್ಲ ಪರಿವರ್ತನಾ ಗುಣ, ಅದಲು ಬದಲು ಮಾಡಿದಾಗ ಸೇಮ್ ಆನ್ಸರ್ ಬರುತ್ತೆ. 7 6 3 ಮತ್ತು 4 ಇವುಗಳಿಗೆ ಸಂಕಲನದ ಸಹವರ್ತನೆಯ ಗುಣವನ್ನು ಬರೀರಿ. ಸಹವರ್ತನೆಯ ಗುಣ ಅಂದ್ರೆ ಏನಪ್ಪಾ ಅಂದ್ರೆ ಈ ಬ್ರಕೆಟ್ ಅನ್ನ ಚೇಂಜ್ ಮಾಡೋದು ಅಷ್ಟೇ. ಸ್ಥಾನಗಳು ಅಲ್ಲೇ ಇರ್ತಾವ, ಬ್ರಕೆಟ್ ಚೇಂಜ್ ಆಗುತ್ತೆ. ಅಂದ್ರೆ ಅವುಗಳನ್ನು ಕೂಡಿಸಿದಾಗ ಕೂಡ ಏನಾಗುತ್ತೆ? ಸೇಮ್ ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. 8ನೇ ಲೆಕ್ಕ ಕೊಡೋಣ. 9 5 ಮತ್ತು 4 ಈ ಸಂಖ್ಯೆಗಳ ವಿತರಣಾ ಗುಣವನ್ನು ಅನ್ವಯಿಸಿ. ವಿತರಣಾ ಗುಣ ಅಂದ್ರೆ ಡಿವೈಡ್. ಈಗ 9 ಸಾಮಾನ್ಯವಾಗಿದೆ ಅಂದ್ರೆ 5 4 9 ಏನ್ ಮಾಡುದು? 2 ಸರಿ ಗುಣಾಕಾರವನ್ನು ಮಾಡುದು. ಇದಕ್ಕೆ ವಿತರಣಾ ಗುಣ ಅಂತ ಕರೀತಾರ.
ಈ ಕೆಳಗಿನ ಹೇಳಿಕೆಗಳನ್ನು ಅಂಕಣದ ಉಕ್ತಿ ರೂಪದಲ್ಲಿ ಬರೆಯಿರಿ ಅಂದರ ವಿಜಯನು ತನ್ನ ಬಳಿ ಇದ್ದ 5 ಚೆಂಡುಗಳಿರುವ ಚೀಲಕ್ಕೆ 3 ಚೆಂಡುಗಳನ್ನು ಸೇರಿಸಿದನು. ಒಟ್ಟು ಚೆಂಡುಗಳು ಪ್ರತಿನಿಧಿಸುವ ಉಕ್ತಿಯನ್ನ ವಿಜಯ ಬಳಿ ಇದ್ದ ಚೆಂಡುಗಳು 5 ಪ್ಲಸ್ ಚೀಲಕ್ಕೆ ಸೇರಿಸಿದ ಚೆಂಡು 3 ಅಂದ್ರೆ 5 + 3 = 8. ಒಟ್ಟು ಚೆಂಡುಗಳು 8. ಬಿ ಮಮತಾಳ ಬಳಿ 5 ಆಟಿಕೆಗಳಿದ್ದವು. ಅವಳ ಗೆಳತಿ ರೇಖಾಳು ಪ್ರತಿ ಬಾಸ್ಕೆಟ್ ನಲ್ಲಿ 3 ಆಟಿಕೆಗಳಿರುವಂತೆ 2 ಬಾಸ್ಕೆಟ್ ತಂದಳು. ಒಟ್ಟು ಆಟಿಕೆಗಳನ್ನು ಪ್ರತಿನಿಧಿಸುವ ಉಕ್ತಿಯನ್ನು ಬರೆಯಿರಿ. ರೇಖಾ ಹತ್ರ ಏನಿದ್ದು 5 ಚೆಂಡಿದ್ದು, ಅವಳ ಗೆಳತಿ ಏನ್ ಮಾಡಲು 2 ಪ್ರತಿ ಬಾಸ್ಕೆಟ್ ನಲ್ಲಿ 3 ಚೆಂಡು ಇರುವಂತೆ 2 ತಂದ್ಲು. ಅಂದ್ರೆ 2 ಗುಣಾಕಾರ 3 ಆಯ್ತು. ಈ ರೀತಿನೂ ಮಾಡಬಹುದು. ಅದು 5 + 6 = 11. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕೊಟ್ಟಿರುವ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರಿ ಅಂತಾರ. ಇಲ್ಲಿ ನೋಡ್ರಿ ಅವುಗಳ ಬೆಲೆಯನ್ನ ಕಂಡುಹಿಡಿದು ಬಿಟ್ಟೈತಿ. ನೀವು ಆರೋಹಣ ಕ್ರಿಯೆಯಲ್ಲಿ ಬರಿಬಹುದು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಆರೋಹಣ ಕ್ರಮದಲ್ಲಿ ನಾವಿಲ್ಲಿ ಏನ್ ಮಾಡಿದೀವಿ ಅದನ್ನ ಬರ್ದೇವಿ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹೋಗೋಣ. ಇವುಗಳಲ್ಲಿ ಯಾವುದು ದೊಡ್ಡದು ವಿದ್ಯಾರ್ಥಿಗಳೇ? ಇವುಗಳನ್ನ ನಾವು ಲೆಕ್ಕ ಮಾಡಿ ನೋಡ್ಬೇಕಾಗುತ್ತೆ. ಸಂಕಲನ ಮಾಡಿದಲ್ಲಿ ಇವುಗಳಲ್ಲಿ ನಮ್ಗೆ ಯಾವ ದೊಡ್ಡದು, 19 ದೊಡ್ಡದು, ಏನು 18 ದೊಡ್ಡದು ಅನ್ನೋದು ನಮ್ಗೆ ಲೆಕ್ಕವನ್ನು ಮಾಡಿದಾಗ ಗುರುತಾಗ್ಬಿಡುತ್ತೆ. ಇಲ್ಲಿ ಬಿ, ಇಲ್ಲಿ ಲೆಕ್ಕವನ್ನು ಮಾಡಿದೀವಿ ನೋಡಿ ವಿದ್ಯಾರ್ಥಿಗಳೇ. 89 ಚಿಕ್ಕದು 91ಕ್ಕಿಂತ. ಇಲ್ಲಿ ನೋಡಿ 830 ಚಿಕ್ಕದು ಇದನ್ನ ಕೆಳಗೆ ಲೈನ್ ಇರತ್ತೆ. ಅಂದ್ರೆ 830 828ಕ್ಕಿಂತ ದೊಡ್ಡದು. ಬಿ 427 = 427 ಸಮ. ಕೆಳಗೆ ಕೊಟ್ಟಿರುವ ಕೋಷ್ಟಕವನ್ನು ಭರ್ತಿ ಮಾಡಿ ಅಂದಾರ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಕೋಷ್ಟಕವನ್ನು ಭರ್ತಿ ಮಾಡಿದೆ ನೋಡ್ಕೊಳ್ಳಿ. ಅಕಸ್ಮಾತ್ ಇದರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಸ್, ಏನಾದ್ರು ಒಂದು ಸಮಸ್ಯೆಗಳು ಅನ್ಸಿದ್ರು ಕೂಡ ನೀವೇನ್ ಮಾಡ್ರಿ, ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅಂತ ಹೇಳ್ರಿ. ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಅನ್ನ ನೀಡ್ತೇನೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವ್ರ, ಅದ್ರ ಪ್ರಕಾರ ನಾವು ಇದನ್ನ ಮಾಡ್ಕೊತ ಹೋಗ್ಬೇಕು. ಪದಗಳು ಯಾವ್ಯಾವು ಅನ್ನೋದನ್ನ. ಯಾಕಂದ್ರೆ ಗುಣಾಕಾರ ಬಂತಪ್ಪ ಅಂದ್ರೆ ಪದ ಒಂದೇ ಇರುತ್ತೆ. ನಾವು ಪದಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಏನಾಗಿರ್ಬೇಕು? ಮುಖ್ಯವಾಗಿ ಸಂಕಲನದಿಂದ ಪದಗಳು ಉಂಟಾಗ್ತಾವ. ಜೊತೆಗೆ ವ್ಯವಕಲನ ಸೇರಿ ಪದಗಳು ಉಂಟಾಗ್ತಾವ. ಸಂಕಲನ ಮತ್ತು ವ್ಯವಕಲನ ಚಿಹ್ನೆಗಳನ್ನ ಒಳಗೊಂಡಿರುವಂತ ಒಂದು ಉಕ್ತಿಗಳಲ್ಲಿ ಪದಗಳು ಉಂಟಾಗ್ತಾವ. ಈ ಗುಣಾಕಾರ ಮತ್ತು ಭಾಗಾಕಾರ ಇದ್ರ ಇವೆರಡೂ ಸೇರಿ ಒಂದ ಪದ. 7 × 4 = 28 ಇದು ಒಂದ ಪದ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೇಕು. ಗುಣಾಕಾರ ಭಾಗಾಕಾರ ಇದ್ರ. ಈ ಕೆಳಗಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಕೆಳಗಿನ ಉಕ್ತಿಗಳನ್ನ ಇಲ್ಲಿ ಕೊಟ್ಟಿದಾರ. ಇವುಗಳ ಬೆಲೆಯನ್ನು ನಾವು ಈಜಿಯಾಗಿ ಇಲ್ಲಿಯನ್ನು ಕಂಡುಹಿಡ್ಕೋಬಹುದು. ಯಾಕಂದ್ರೆ ಮೈನಸ್ ಇದೆ, ಇದನ್ನ ಪ್ಲಸ್ ನೋಡಿ. ಇದ್ರೊಳಗೆ ಇದನ್ನ ಕಳೆದ 21 30 ಡೈರೆಕ್ಟ್ ನೇರವಾಗಿ ಇವನ್ನೆರಡನ್ನು ಕೂಡಿಸಿ ನಾವ್ ಏನ್ ಮಾಡ್ಬೋದು ಉಕ್ತಿಗಳನ್ನ ಕಂಡುಹಿಡಿಬಹುದು ವಿದ್ಯಾರ್ಥಿಗಳೇ. ಇನ್ನ ಸಿ, ಇದನ್ನ ನೋಡ್ರಿ ಆಲ್ರೆಡಿ ನಾವು ಮಾಡಿದೀವಿ. ಇದು ನಿಮ್ಗೆ ಏನಾದ್ರು ಹೇಳ್ಬೋದು. ಯಾಕೆ ಈಸಿ ಇದೆ ನೋಡ್ರಿ. 1 2 3 10 1 50 80 80 10 ತೆಗೆದ್ರ 70. ಸೇಮ್ ಇಲ್ಲಿ ಕೂಡ. ಆದ್ರೆ ಇಲ್ಲಿ ಮೊದಲು ಏನ್ ಮಾಡ್ಬೇಕು? ಭಾಗಿಸ್ಬೇಕು. 6 ಬರುತ್ತೆ. ಆಮೇಲೆ ಗುಣಿಸ್ಬೇಕು. 30 ಬರುತ್ತೆ. 30 ಬಂದಾಗ ಆ ನಂತರ ಕೂಡಿಸ್ಬೇಕು ಇವನ್ನೆರಡನ್ನು. 30 ಇಲ್ಲಿ 6 ಮತ್ತು 57 ಎರಡು ಕೂಡಿಸಿದೀವಿ. ಕೂಡಿಸಿದ ನಂತರ ಕಳಿಬೇಕು 33. ಅಂದ್ರೆ ನಾವು ಬಾಡ್ಮಾಸ್ ಕ್ರಿಯೆಯನ್ನ ಯೂಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗಾಗಲೇ ಈ ಮೇಲಿನ ಸಮಸ್ಯೆಗಳನ್ನ ನಾವು ನೋಡಿದೀವಿ. ಇನ್ನ ಈ 6ಕ್ಕೆ ಬನ್ನಿ. ಕೆಳಗಿನ ವ್ಯಕ್ತಿಗಳಿಗೆ ಒಂದು ಕಥೆ ಅಥವಾ ಸನ್ನಿವೇಶವನ್ನ ಬರೆದು ಬೆಲೆ ಕಂಡುಹಿಡಿಯಿರಿ ಅಂತಾರ. ನೋಡ್ರಿ 25 + 4 ಗುಣಾಕಾರ 5 ಇದೆ. ಇಲ್ಲಿ ಒಂದು ಸನ್ನಿವೇಶವನ್ನ ನಾವು ಏನ್ ಮಾಡಿದೀವಿ? ಬರ್ದಿದೀವಿ. ರವಿ ಹತ್ತಿರ 25 ರೂಪಾಯಿಗಳು ಇವೆ. ಅವರ ತಂದೆ ಅವನಿಗೆ 5 ರೂಗಳ ನಾಣ್ಯ 4 ನಾಣ್ಯ ನೀಡಿದನು. ಹಾಗಾದ್ರೆ ರವಿ ಬಳಿ ಇರುವ ಹಣ ಎಷ್ಟು? ಟೋಟಲ್ 45. ಇದೇ ರೀತಿಯಾಗಿ ಇದಕ್ಕೂ ಕೂಡ ನಾವು ಒಂದು ಸನ್ನಿವೇಶವನ್ನ ಬರೆದಿದ್ದೀವಿ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಸಿ, ಯಾಕಂದ್ರೆ ಇವನ್ನೆಲ್ಲವನ್ನು ಡಿಟೇಲ್ ಆಗಿ ಓದ್ಕೋತಾ ಹೋಗೋರಿಗೆ ಅಂದ್ರೆ ತುಂಬಾ ಟೈಮ್ ಆಗುತ್ತೆ. ಯಾಕಂದ್ರೆ ಈಗಿನ ವಿಡಿಯೋಗಳು ತುಂಬಾ ಲೆಂದಿ ಆಗ್ತಿವೆ. ಈ ಹೊಸ ಸಿಲೆಬಸ್ ಬಂದಿಂದ 7ನೇ ತರಗತಿಗೆ ಹೊಸ ಸಿಲೆಬಸ್ ಬಂದಿಂದ ತುಂಬಾ ಲೆಂದಿ ಆಗ್ತಿವೆ. ಪ್ರತಿಯೊಂದು ವಿಡಿಯೋನು 20-25 ನಿಮಿಷದ ಮುಂದೆ ಹೋಗ್ತಿದೆ ನೋಡಿ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ನೋಡಿ. ನೆಕ್ಸ್ಟ್ 2 ಭಾಗಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳವನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಕ್ರಿಯೆಯ ಚಿಹ್ನೆಗಳಿಂದ, ಅಂದ್ರೆ ಇದನ್ನ ಚಿಹ್ನೆಯಿಂದ ತುಂಬಬೇಕು, ಇದನ್ನ ಸಂಖ್ಯೆಯಿಂದ ತುಂಬಬೇಕು.
ಎರಡು ಸಮ ಆಗ್ಬೇಕು. ನೋಡಿ ವಿದ್ಯಾರ್ಥಿಗಳೇ, ಇವುಗಳು ನಾವಿಲ್ಲಿ ತುಂಬಿಟ್ಟಿದ್ದೀವಿ. 35 ಪ್ಲಸ್ 3 ಮೈನಸ್ 2 ಅಂದ್ರೆ 4 ಅಂದ್ರೆ ಎಷ್ಟು ಬರುತ್ತೆ? 37 ಬರಬೇಕು. ಸಾರಿ, ಇಲ್ಲಿ 39, ಆನ್ಸರ್ 39. ಇಲ್ಲಿ 39 ಬರುವಾಗ ಆಗ್ಬೇಕು ಅಂದ್ರೆ ಮೈನಸ್ ಹೋದ್ರೆ ಇಲ್ಲಿ 4 ಉಳಿಯುತ್ತೆ. ಅವಾಗ ನಮಗೆ ಏನಾಗುತ್ತೆ? ಇಲ್ಲಿ ಕೂಡ 39 ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ನೋಡಿ 11 ಮೈನಸ್ 3 ಅಂದ್ರೆ ಇದಕ್ಕೆ ಸಮ ಆಗುತ್ತೆ. ಹಾಗೆ ನೋಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ನೋಡಿ ಸಿ ಡಿ ಪ್ರತಿಯೊಂದು ಲೆಕ್ಕವನ್ನು ನೀವು ನೋಡ್ತಾ ಬನ್ನಿ. ನಿಮಗೆ ಸರಳವಾದಂತ ವಿವರಣೆ ಹಾಗೂ ಸ್ಪಷ್ಟವಾದಂತ ಆನ್ಸರ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಡಿ 21 ಮೈನಸ್ ಅಂದ್ರೆ 21ರಾಗ 9 ತೆಗಿಬೇಕು. 9 ತೆಗಿಬೇಕಾದ್ರೆ ಇಲ್ಲೂ -2 ಬರುತ್ತೆ ವಿದ್ಯಾರ್ಥಿಗಳೇ. ಕೆಲವೊಂದಷ್ಟು ನೇರವಾಗಿ ಆನ್ಸರ್ ಬರುವ ಹಾಗೆ ಇವೆ, ಇನ್ನೊಂದಷ್ಟು ಸ್ವಲ್ಪ ಗೊಂದಲವನ್ನ ಸೃಷ್ಟಿಸುತ್ತವೆ. ನೋಡಿ ವಿದ್ಯಾರ್ಥಿಗಳೇ, ಎಫ್ ಆನ್ಸರ್ ನೋಡ್ಕೊಳ್ಳಿ. ಜಿ ಎಚ್ ಐ ಜೆ. ವಿದ್ಯಾರ್ಥಿಗಳೇ, ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಹಾಗೆ ಸುಮ್ಮನೆ ವಿಡಿಯೋವನ್ನು ಮಾಡಿದೀವಿ. ಆದ್ರೆ ಆ ವಿಡಿಯೋದಲ್ಲಿ ಯಾಕಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಏನ್ ಬೇಕಪ್ಪ ಅಂದ್ರ ಲೆಕ್ಕ ಮಾಡ್ಬೇಕಾದ್ರೆ ಟೀಚರ್ಸ್ ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಯಾವ ರೀತಿ ಬಂತು ಅನ್ನೋದು ಬೇಕಲ್ಲ ಮಕ್ಕಳಿಗೆ ಕಲಿಸೋದಕ್ಕೆ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ರಾಯ್ತು ಅಂತೇಳಿ ಎಕ್ಸ್ಪ್ಲೇನ್ ಮಾಡತ್ತೀನಿ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳು, ಇವು ಅದರ ಬದಲಾಗಿದ್ದಾವ. ಚಿಹ್ನೆಗಳು ಅದರ ಬದಲಾದಾಗ, ಸಂಖ್ಯೆಗಳು ಅದರ ಬದಲಾದಾಗ ನಾವು ಈಸಿಯಾಗಿ ಮಾಡ್ಬೋದು. ಅಂದ್ರೆ ಇದನ್ನ ಏನು ದ್ವಿಗುಣಕ ಅಂದ್ರೆ 2 ಸರಿ ಗುಣಾಕಾರ ಮಾಡಿದ್ರ ಯಾವ ರೀತಿ ನಿಯಮದಿಂದ ಇದನ್ನ ಮಾಡಿದಾರ, ಡಿವೈಡ್ ಮಾಡಿದಾರ, ಅದನ್ನೊಂದು ಸಾಮಾನ್ಯ ಸಂಖ್ಯೆದಿಂದ ಡಿವೈಡ್ ಮಾಡ್ಕೊತ ಹೋಗಿದಾರ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೂ ನಮ್ಮ ವೃತ್ತಿ ಬಾಂಧವರೇ, ಇನ್ನ ನೆಕ್ಸ್ಟ್ ಹೋಗೋಣ. ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿಯನ್ನು ಬರೀರಿ. ಆವರಣ ತೆಗಿಬೇಕು, ಅದೇ ಬೆಲೆ ಹೊಂದಬೇಕು ಅಷ್ಟೇ. ಸೇಮ್ ಇದು ಸೇಮ್ ಬರುತ್ತೆ. ಇಲ್ಲಿ ಬಂದಾಗ ಚೇಂಜ್ ಬರುತ್ತೆ. ಏನ್ ಚೇಂಜ್ ಬರುತ್ತೆ? ಇವೆರಡು ಮೈನಸ್ ಬರುತ್ತೆ. ಯಾಕಂದ್ರೆ ಇವೆರಡು ಕೂಡಿಸಿದಾಗ 31 ಕಳಿಬೇಕು. ಆದ್ರಿಂದ ಇವೆರಡು ಮೈನಸ್ ಬರುತ್ತೆ. -14 -11. ಇಲ್ಲಿ ನೋಡಿ, ಇಲ್ಲಿ -11 ಮಾತ್ರ ಬರುತ್ತೆ. ಇಲ್ಲಿ ಏನಾಗುತ್ತೆ? ಪ್ಲಸ್ ಪ್ಲಸ್ ಬಂದಾಗ ಇದು -14, ಇದು ಪ್ಲಸ್ ಆಗುತ್ತೆ. ಅಂದ್ರೆ ಇವೆರಡನ್ನ ಕೂಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ಲೆಕ್ಕವನ್ನು 2 ರೀತಿ ಮಾಡ್ಬೋದು. ಇಲ್ಲಿ ನೋಡ್ರಿ, ಬ್ರಾಕೆಟ್ ಬಾಡ್ಮಾಸ್ ಕ್ರಿಯೆ ಪ್ರಕಾರ ಇಲ್ಲಿ ಒಳಗಿಂದ ಒಳಗ ಮಾಡಿದ್ರ ಇದೇನಾಗತ್ತೆ? 3 31ರಾಗ 3 ಹೋದ್ರ ಈ ಆನ್ಸರ್ ಬರೋದಿಲ್ಲ. ಇದನ್ನ ಲೇಖನ ಚಿಹ್ನೆಯನ್ನ ಗುಣಾಕಾರ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಬಂದಾಗ ಈ ರೀತಿ ಬರುತ್ತೆ. ಅಕಸ್ಮಾತ್ ಆ ರೀತಿ ಬರುವಂಗಿದ್ರ ಅವಾಗ ನಾವ್ ಏನ್ ಮಾಡ್ಬೇಕು? ಅವಾಗ ಇದರ ಆನ್ಸರ್ ಕೂಡ ಏನ್ ಬರುತ್ತೆ? ಮೇಲಿನಂತೆ. ಸರಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಲೆಕ್ಕವನ್ನು ನೋಡ್ಕೊಳ್ಳಿ. ಈ -31 ಪ್ಲಸ್ 14 -11 ಇದೇ ರೀತಿ ಬರುತ್ತೆ. -31 ಪ್ಲಸ್ 14 -1, 31 ಮೈನಸ್ 14 -11. ಅಂದ್ರೆ ಇಲ್ಲಿ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಆಗುತ್ತೆ. ಇಲ್ಲಿ ಏನ್ ಬರುತ್ತೆ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ಪ್ಲಸ್ ಬರುತ್ತೆ. ನಾವು ಕೆಲವೊಂದು ಕಡೆ ಏನ್ ಮಾಡ್ಬೇಕಾಗುತ್ತೆ? ಬಾಡ್ಮಾಸ್ ರೀತಿಯಾಗಿ ಮಾಡಿದ್ರೆ ಕೆಲವೊಂದು ಕಡೆ ಬ್ರಾಕೆಟ್ ಅನ್ನ ಹೋಗಲಾಡಿಸಲು ಬ್ರಾಕೆಟ್ ನ ಹೊರಗಿನ ಚಿಹ್ನೆಗಳ ಗುಣಲಬ್ಧವನ್ನು ಕೂಡ ಬಳಸಬೇಕಾಗುತ್ತೆ. ಎರಡೂ ಕೂಡ ಈ 7ನೇ ತರಗತಿಯ ವಿಷಯದಲ್ಲಿ ಬಂದವ. ಈ 2ನೇ ಪಾಠದ ಸಂಪೂರ್ತಿ ಎಕ್ಸ್ಪ್ಲೇನ್ ಕೂಡ ನಾನು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಅದು 51 ನಿಮಿಷ ಮತ್ತು 59 ನಿಮಿಷ ಇದೆ. ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಬಂಧುಗಳೇ, ಅದನ್ನ ಕ್ಲಿಯರ್ ಆಗಿ ನೋಡ್ಕೊಂಡ್ರೆ ನಿಮಗೆ ಸುವೇಗನ್ ಬಿಡಿಸೋದು ಕಷ್ಟ ಅಲ್ಲ. ಇನ್ನ ಸಂಕ್ಷಿಪ್ತಿಸಿ ನೋಡಿ, ಇಲ್ಲಿ 6 + 8 ಭಾಗಾಕಾರ 3 ಗುಣಾಕಾರ 2 ಅಂದಾರ. ಫಸ್ಟ್ ಭಾಗಾಕಾರ ಮಾಡ್ಬೇಕು. ಫಸ್ಟ್ ಭಾಗಾಕಾರ 8 ಭಾಗಾಕಾರ 3. ಈ ರೀತಿಯಾಗಿ ನಾವ್ ಏನ್ ಮಾಡ್ಕೋಬೇಕು? ಲಸ ತಗೊಂಡು ಲೆಕ್ಕವನ್ನ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇವುಗಳನ್ನ ನೋಡ್ಕೊತ ಹೋಗಿ. ಇಲ್ಲಿ ನೋಡಿ, ಫಸ್ಟ್ ಗುಣಾಕಾರ 10 10 6 16. ಯಾಕಂದ್ರೆ ಗುಣಾಕಾರದಿಂದ ಗುಣಾಕಾರದಿಂದ ಇಲ್ಲಿ ಕೂಡಿಸ್ಬೇಕು. ಅಂದ್ರೆ ಇದನ್ನ ಇಲ್ಲೇ ಮುಗಿಸ್ಬಿಡ್ಬೇಕು. 16ನೇ ಇದು 16ಅನ್ನ ನಾವೇನ್ ಮಾಡ್ಬೇಕು? 40ರೊಳಗೆ ಕಳಿಬೇಕು. ಇದೊಂದು ಎಕ್ಸ್ಟ್ರಾ ತಗೊಂಡಿವಿ ನಾವು ಸುಮ್ನೆ. ಇದು ಡೈರೆಕ್ಟ್ ಇದು ಹಂತಕ್ಕೆ ಬಂದ್ರು ನಡೆಯುತ್ತೆ. ಇಲ್ಲಿ ಬಡಿ ಭಾಗಾಕಾರ ಅಂದ್ರೆ ಫಸ್ಟ್ ಬ್ರಾಕೆಟ್ ಹೋಗ್ಲಾಡಿಸ್ಬೇಕು. ಅಂದ್ರೆ 20 ಬರುತ್ತೆ. 20ಕ್ಕೆ 4ರಲ್ಲಿ ಭಾಗಾಕಾರ 5 ಬರುತ್ತೆ. 5 3 15. ಇಲ್ಲಿ ಬನ್ನಿ, ಫಸ್ಟ್ ಬ್ರಾಕೆಟ್ 6 6ಗಿಂತ ಗುಣಾಕಾರ 6 3 18 18 5 23. 15 ನೋಡಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಹೇಳಿಕೆಯ ರೂಪದ ಸನ್ನಿವೇಶಗಳನ್ನು ವಿವರಿಸುವ ಉಕ್ತಿಗಳನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಉಕ್ತಿ ಬೆಲೆಯನ್ನು
ಕಂಡುಹಿಡಿಯಿರಿ ಅಂದರ. ಸವಿತಾಳ ಬಳಿ ರು 25 ಬೆಲೆಯ 3 ಪುಸ್ತಕಗಳಿವೆ. ಒಂದು ಪುಸ್ತಕ ಅಂಗಡಿಯಿಂದ ರು 20 ಬೆಲೆಯ 4 ಪುಸ್ತಕಗಳನ್ನು ತಂದಳು. ಈಗ ಅವಳ ಬಳಿ ಇರುವ ಎಲ್ಲಾ ಪುಸ್ತಕಗಳ ಒಟ್ಟು ಬೆಲೆ. ಸವಿತಾ ಬಳಿ ಇರುವಂತಹ ಪುಸ್ತಕಗಳು ಎಷ್ಟು? 25 ಗುಣಾಕಾರ 3. 25 3 ದವ. ತಂದಿದ್ದು ಎಷ್ಟು? 25 4 ದವ. ಅಂದ್ರೆ 25 ಗುಣಾಕಾರ ಈ ರೀತಿಯಾಗಿನೂ ಮಾಡ್ಬೋದು ನಾವು. 25 ಗುಣಾಕಾರ 3 + 4 ಮಾಡ್ಬೋದು, ಅಥವಾ 25 ಗುಣಾಕಾರ 3 + 25 ಗುಣಾಕಾರ 4 ಎರಡು ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ, 175. ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆಯನ್ನ ನೋಡ್ಕೊರೆ. ಕ್ಷಮಳ 150 ರೂಪಾಯಿಗಳಲ್ಲಿ ತನ್ನ 3 ಮಕ್ಕಳಿಗೆ ಈ ರೀತಿ ಹಂಚಿದಳು. ಸಂಜುವಿಗೆ 12 ರು, 3ರಷ್ಟು 12ರ 3ರಷ್ಟು ಕಮಲಳಿಗೆ ರು 8ರ 4ರಷ್ಟು ಹಾಗೂ ವಿನೋದನಿಗೆ ರು 20ರ 2ರಷ್ಟು ಹಣವನ್ನು ಹಂಚಿದಳು. ಅಂದ್ರೆ ಸಂಜುವಿಗೆ 12ರ 3ರಷ್ಟು ಅಂದ್ರೆ 12 ಗುಣಾಕಾರ 3, 8ರ 4ರಷ್ಟು 32, 20ರ ಈ ರೀತಿ ಮಾಡ್ಕೊಂಡು ನಾವೇನ್ ಮಾಡುದು, ಅವನ್ನೆಲ್ಲವನ್ನು ಕೂಡಿಸ್ಕೊಂಡು ನಾವು ಅವಳ ಟೋಟಲ್ ರೊಕ್ಕದಲ್ಲಿ ನಾವು ಡಿವೈಡ್ ಮಾಡಿದೀವಿ ಅಂದ್ರೆ ಉತ್ತರ 42 ಬರುತ್ತೆ. ನಾವು ಮೂರನೇ ಪ್ರಶ್ನೆ ನೋಡಿ. ಪ್ರತಿ ಡಬ್ಬದಲ್ಲಿ 25 ಸೇಬೆ ಹಣ್ಣುಗಳು ಇರುವ 8 ಡಬ್ಬಗಳಿವೆ. ಒಟ್ಟು 48 ಸೀಬೆ ಹಣ್ಣುಗಳನ್ನು ಮಾರಲಾಯಿತು. ಈ ಸನ್ನಿವೇಶವನ್ನ ಉಕ್ತಿ ರೂಪದಲ್ಲಿ ಬರೆದು ಉಳಿದ ಸೀಬೆ ಹಣ್ಣುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂದಾರ. ನೋಡಿಲೆ 25 ಸೀಬೆ ಹಣ್ಣುಗಳಿರುವ 8 ಡಬ್ಬಿಗಳು ಉಕ್ತಿಗಳು. ಇದನ್ನ ನಾವ್ ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ? ಸರಳವಾಗಿ ಈಜಿಯಾಗಿ ನಾವು ಮಾಡ್ಬೋದು. ನೋಡಿ ಉಕ್ತಿಗಳು 25 ಗುಣಾಕಾರ 8 - 48 ಅಂದ್ರೆ ಒಟ್ಟು ಕೆಟ್ಟಂತ ಸೀಬೆ ಹಣ್ಣುಗಳು 248 ಕಳೆದ್ಬಿಟ್ರೆ 152. 4ನೇ ಪರಿ 4, 5 ಮತ್ತು 6 ಸಂಖ್ಯೆಗಳ ಪ್ಲಸ್ ಮೈನಸ್ ಕ್ರಿಯೆಗಳನ್ನ ಆವರಣಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಲು ಸಾಧ್ಯವಷ್ಟು ವಿಭಿನ್ನ ಬೆಲೆಗಳನ್ನ ಕಂಡುಹಿಡಿ ಅಂದಾರ. ಇಲ್ಲಿ ವಿಭಿನ್ನ ಬೆಲೆಗಳನ್ನ ನಾವಿಲ್ಲಿ ಏನ್ ಮಾಡಿದೀವಿ ವಿದ್ಯಾರ್ಥಿಗಳೇ? ಅವೆರಡು ಸಂಖ್ಯೆ, ಅವು 3 ಸಂಖ್ಯೆಗಳು ಹಾಗೂ ಚಿಹ್ನೆಗಳನ್ನು ಬಳಸ್ಕೊಂಡು ಮಾಡಿದೀವಿ, ನೀವು ನೋಡ್ಕೋಬಹುದು. ಇನ್ನ ಪ್ರಶ್ನೆ 5ಕ್ಕೆ ಬನ್ನಿ. 48 ಗುಣಾಕಾರ 18 = 768 ಆದರೆ 58 ಗುಣಾಕಾರ 16 ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, 58 48 ಎಷ್ಟು ಹೆಚ್ಚಿದೆ ಅದು ನೋಡ್ಕೋಬೇಕು ನಾವು. ನೋಡಿ ಇಲ್ಲಿ 58 ಗುಣಾಕಾರ 16, ಇದನ್ನ ಆ ರೀತಿನೂ ಮಾಡ್ಕೋಬಹುದು, ಈ ರೀತಿನೂ ಮಾಡ್ಬೋದು ನಾವು. ನೋಡಿ 10 ಪಟ್ಟು ಹೆಚ್ಚಂದ್ರೆ 10ನ 160 ನೇರವಾಗಿ ಬಂದ್ಬಿಟ್ರೆ ಆನ್ಸರ್ ಬಂದ್ಬಿಡ್ತಿತ್ತು. ಇಲ್ಲಿ ನೋಡಿ ಇಲ್ಲಿ ನಮಗೆ ಕ್ಲಿಯರ್ ಆಗಿ 58 ಗುಣಾಕಾರ ಸಿಗುತ್ತೆ. ಅದ್ ಹೆಂಗಪ್ಪ ಅಂದ್ರ 48, ಈಗ 48 ಇದೆಯಲ್ಲ, ಇದು 58 ಇದೆ. 58 48 + 10 ಗುಣಾಕಾರ 16 ಅಂದ್ರೆ 48 ಗುಣಾಕಾರ 16 ಪ್ಲಸ್ 10 ಗುಣಾಕಾರ 16. ಈ 48 ಗುರ್ತೈತೆ ನಮಗ 768 ಪ್ಲಸ್ 16 160 ನೇರವಾಗಿ 8 2 9 ಸರಿ ಬಂತಲ್ಲ. ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು? ಕಂಡುಹಿಡಿಬಹುದು ವಿದ್ಯಾರ್ಥಿಗಳೇ. ನಾವು ತಿಳಿಸೋದ್ ಮುಂದೆ ಆ ರೀತಿ ತಿಳಿಸ್ಬೇಕು. ಬರೀ 38 ಗುಣಾಕಾರ 18 = 612. ಇದನ್ನ ಅದೇ ರೀತಿ ಮಾಡ್ಬಿಡಿ, ಸೇಮ್ ಪ್ರೊಸೆಸ್. ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಂಡು ಉತ್ತರ ಮಾಡ್ಕೊಂಡು ಮಾಡೋಕಿದ್ರ ನೇರವಾಗಿ 10ರದ್ದು ನೇರವಾಗಿ ಮಾಡಿಬಿಡೋಣ. ಹೇಗೆ? ಇಲ್ಲಿ 34 ಇದೆ ವಿದ್ಯಾರ್ಥಿಗಳೇ. 34 ಬೆಲೆ ಕೊಟ್ಟಿದಾರ ಅಂದ್ರೆ 34 - 10 ಗುಣಾಕಾರ 18 ಅಂದ್ರೆ ಇಲ್ಲಿ ನಾವು ಮೈನಸ್ ಮಾಡಿಬಿಟ್ರ 180ನ್ನ ಮೈನಸ್ ಮಾಡಿಬಿಟ್ರ 2 11 8 ಹೋದ್ರ 3 4. ನಾವು ಈ ರೀತಿಯಾಗಿ ಕೂಡ ಅದನ್ನ ಹೇಳ್ಬೋದು. ಆಮೇಲೆ ರೀತಿನೂ ಮಾಡ್ಬೋದು, ಈ ರೀತಿನೂ ಕೂಡ ನಾವ್ ಏನ್ ಮಾಡ್ಬೋದು? ಮಾಡ್ಬೋದು. ಸಿ ನೋಡಿ, ಸಿ 62 ಗುಣಾಕಾರ 24 = 1488 ಆದರೆ 82 ಗುಣಾಕಾರ 24 ಕಂಡುಹಿಡಿಯಿರಿ ಅಂದಾರ. ನೋಡಿ 62 ಗುಣಾಕಾರ ಅಂದ್ರೆ 20 ಪ್ಲಸ್ ಆಗುತ್ತೆ, ಪ್ಲಸ್ 20 ನಾವಿಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದೀವಿ. ಪ್ಲಸ್ 20ನ್ನ ಅದ್ರ 62 ನಾವು ನೇರವಾಗಿ ಹೀಗೆ ಇಲ್ಲಿ ಮ್ಯಾಲ್ ಮಾಡಿದೀವಲ್ಲ ಹಾಗೆ ಮಾಡ್ಬೋದು. ಇನ್ನ ನೆಕ್ಸ್ಟ್ ಲೆಕ್ಕ ನೋಡ್ರಿ.
ಪರಿಣಾಮಕಾರಿ ವಿಧಾನವನ್ನು ಉಪಯೋಗಿಸಿ ಕೆಳಗಿನ ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ. ಪರಿಣಾಮಕಾರಿ ವಿಧಾನ ಅವ್ರು ಇದೆ, ಬಿಡಿ ಸ್ಥಾನ ಮತ್ತು ಹತ್ತಿರ ಸ್ಥಾನ ಇವುಗಳನ್ನ ಹಂತ 1 ಏನ್ ಮಾಡ್ಬೇಕು, ಬಿಡಿ ಸ್ಥಾನಗಳ ಗುಣಾಕಾರ. ಹಂತ 2 6 12 ಪ್ಲಸ್ ಬಿಡಿ ಸ್ಥಾನದ ಸಂಖ್ಯೆ. ನೋಡಿ, ಯಾಕ ಪರಿಣಾಮಕಾರಿ ಗುಣಾಕಾರ ಅಂದ್ರ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಬಿಡಿಸುವಾಗ ಬರುತ್ತೆ, ಸುವೇಗ ಐತಿ, ಟೆಕ್ಸ್ಟ್ ಬುಕ್ ಬಿಡಿಸುವಾಗ ಬರುತ್ತೆ. ಅದನ್ನ ವಿವರವಾಗಿ ಅದರೊಳಗ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುವಾಗೆ ತಿಳಿಸಿದೀನಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, 6 12 ಪ್ಲಸ್ 2 ಅಂದ್ರೆ 14 ಆಯ್ತು. 4 ಬರೆದು 1 ದಶಕ ಅಂತ ಇಟ್ಕೋಬೇಕು. 4 ಇಲ್ಲಿ ಬರೆದಿವಿ, 1 4 ಬಿಡಿ ಸ್ಥಾನ ಬಂತು, 1 4 ಇಲ್ಲಿ ಬಂತು, ದಶಕಕ್ಕೆ ಹೋತು. ಇನ್ನು ಹಂತ 3 ಒಳಗೆ ಏನ್ ಬರುತ್ತೆ, 6 1 6 1 6 6 1 7 744 ಬರುತ್ತೆ. ಇಲ್ಲಿ ಇದು ನೇರವಾಗಿ ಬರುತ್ತೆ, ಅಂದ್ರೆ 100+2. ಇದನ್ನ ಸರಳವಾಗಿ ಈ ಹಿಂದೆ ನಾವು ಇದನ್ನ ಮಾಡಿದೀವಿ ಸಾಕಷ್ಟು. ಇದು ಕೂಡ ನೇರವಾಗಿ ಮಾಡಬಹುದು ನಾವು. ಯಾವ ರೀತಿ ನೇರವಾಗಿ ಮಾಡಿದ್ದಾರೆ ನೋಡಿ, ಇಲ್ಲಿ 50 ಅಂದ್ರೆ 59 ಐತಿ, 9 ಬೇರೆ 50 ಬೇರೆ, 3ಲೇ ಮಾಡುದು, ಮುಂದೊಂದು 0 ಇಡುದು, 3ಲೇ ಮಾಡುದು, ಮುಂದೆ ಏನ್ ಮಾಡುದು, 1 0 ಇಟ್ಬಿಟ್ರ ನಮಗೇನಾಗುತ್ತೆ, ಇಲ್ಲಿ ಉತ್ತರ ಸಿಗುತ್ತೆ. 1 4 ಬರುತ್ತೆ. 10ರಿಂದ ಅದನ್ನ ಏನ್ ಮಾಡುದು, ಇಲ್ಲಿ 35 10ರಿಂದ ಗುಣಿಸ್ಬಿಟ್ರ 1770 ಬರುತ್ತೆ. ಇದನ್ನ 100+5 ಇದನ್ನು ಕೂಡ ನಾವೇನ್ ಮಾಡ್ಬೋದು, 39ರಲ್ಲೇ 39 1 5 ಅಂದ್ರೆ 40ನ್ನ ಏನ್ ಮಾಡುದು, 40 - 1 ಅಂತ ಮಾಡ್ಕೋಬಹುದು. 40ರಲ್ಲೇ ಇದು ಗುಣಾಕಾರ ಮಾಡಿ, ಇದರಲ್ಲೇ 1ಕ್ಕೆ ಮಾಡಿ ನಾವೇನ್ ಮಾಡ್ಬೋದು, ಮೈನಸ್ ಮಾಡ್ಕೋಬಹುದು. ಅಥವಾ ನಮಗ 5ರಲ್ಲೇ ಗುಣಾಕಾರ ಮಾಡೋದು ಈಜಿ ಅನ್ಸತ್ತಾರ, 5ರಲ್ಲೇ ಮಾಡ್ಕೋಬಹುದು. 100 ಮಾಡಿ 5ರಲ್ಲೇ ಮಾಡ್ಕೋಬಹುದು. ಎರಡು ಕೂಡ ಆನ್ಸರ್ 4095 ಬರುತ್ತೆ. ನಿಮಗೆ ಇಷ್ಟವಾಗಿರುವ ಒಂದು ಸಂಖ್ಯೆಯನ್ನು ಬಳಸಿ ಆ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು, ನಿಮಗೆ ಇಷ್ಟವಾದಂತ ಒಂದು ಸಂಖ್ಯೆಯನ್ನು ಬಳಸಿ, ಅಂದ್ರೆ ಆ ಸಂಖ್ಯೆ 32 ಆಗಿರಲಿ, ನಾ ಇಲ್ಲಿ ಮಾಡಿದ್ದೀನಿ. ನಂಗೆ 32ರ ಉತ್ತರ ಬರುವಂತ ವಿಭಿನ್ನವಾದಂತ ಒಂದು 10 ಉಕ್ತಿಗಳನ್ನ ನಾ ಇಲ್ಲಿ ಏನ್ ಮಾಡೀನಿ, ರಚನೆ ಮಾಡಿ ಹಾಗೆ ಅವನನ್ನ ಬಿಡಿಸಿ ಬರೆದಿದ್ದೇನೆ. ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ. ಇನ್ನ ಕೊಟ್ಟಿರುವ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ, ಅಂದ್ರೆ ಲೆಕ್ಕಾಚಾರ ಮಾಡದೆ ಗುರುತಿಸಿ ಅಂದಾರ. ಇಲ್ಲಿ ನೇರವಾಗಿ ನೋಡ್ಬಿಟ್ರೆ 46 13 68, ಇಲ್ಲಿ 69 ಆಗಿದೆ, ಇಲ್ಲಿ 47 ಆಗಿದೆ, 13ಕ್ಕೆ 13 ಇದೆ. ಇದು ಸರಿ ಅಂದ್ರೆ ನಾವು ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೇರವಾಗಿ ಬಂದು ಬಿಡಬಹುದು. ಇಲ್ಲಿ 68 46 13 ಅದೇ ಇದೆ, ಇದು ಮುಂದೆ ಕೊಟ್ಟಿದಾರ, ಇವೆರಡು ಇದಕ್ಕ ಸರಿ ಆಗ್ತಾವ. ಬೀಗ್ ಬನ್ನಿ, ಇದು ನೇರವಾಗಿ ಈ ನೋಡಿ 86 72 ಗುಣಾಕಾರ, ಅಂದ್ರೆ 72 ಗುಣಾಕಾರ 34 ಅದನ್ನ ನೋಡ್ಬೇಕು. 72 ಗುಣಾಕಾರ 34 ಬಿ ಒಳಗಿದೆ. ಇದಕ್ಕೆ ಯಾವ್ದು ಬರುತ್ತೆ, 72 ಇಲ್ಲಿದೆ ನೋಡಿ, 72 ಗುಣಾಕಾರ 34 ಇದು ಅಲ್ಲ, ಇಲ್ಲಿದೆ ನೋಡ್ರಿ, 72 ಗುಣಾಕಾರ 34 ಪ್ಲಸ್ ಇವು, ಅಂದ್ರೆ ಇದು 4ನೇದು ಒಂದೇ, ಇದಕ್ಕೆ ಆನ್ಸರ್ ಆಗಿ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ ಇದು ನಿಮ್ಮ ಸ್ವ ಮೌಲ್ಯಮಾಪನ ಇರುತ್ತೆ. ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಗೆ ವಿವರವಾಗಿ ಸ್ಪಷ್ಟವಾದ ವಿವರಣೆಯೊಂದಿಗೆ ನಿಮ್ಮ ಪಾಠವನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕಿತ್ತಪ್ಪ ಅಂದ್ರೆ ಶಿಕ್ಷಕ ಬಂಧುಗಳೇ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಮನುಸಮ ಯೂಟ್ಯೂಬ್ ಚಾನೆಲ್ ನಲ್ಲಿ 2ನೇ ಅಧ್ಯಾಯ ಅಂಕಗಣಿತದ ಅಂಕ ಗಣಿತದ ಉಕ್ತಿಗಳು ಎಂಬ